ಸಾಮಾನ್ಯವಾಗಿ ನಮ್ಮ ಮಲೆನಾಡು ಮಡಿಕೇರಿ ಅಂತ ಅಂದರೆ ಅಲ್ಲೂ ಹಚ್ಚ ಹಸಿರಿನಿಂದ ತುಂಬಿರುತ್ತೆ. ಇವತ್ತು ನಾನು ನಮ್ಮ ಅಣ್ಣ ತೋಟಕ್ಕೆ ಹೋಗಿದ್ವಿ. ನಮ್ಮ ತೋಟದ ಹೆಸರು ನಳ್ಳಿ ಬರಿ ಅಂತ ನಮ್ಮ ತೋಟದ ಹೆಸರು. ಹಾಗಾಗಿ ನನ್ನ ಅಣ್ಣಂಗೂ ಒಂಚೂರು ವೀಡಿಯೋಸ್ ತೆಕ್ಕೊಡೋಣ ಅಂತ ತೆಗಿತಾ ಇದ್ದೆ. ಬಟ್ ನಮ್ಮ ಮಲೆನಾಡು ಭಾಗದವ್ರಿಗೆ ಗೊತ್ತಿರುತ್ತೆ ಅಲ್ಲಿ ಜಿಗಣೆ ಹೇಗಿರುತ್ತೆ ಅಂತ. ಉಂಬಳು ಅಂತ ಅಂತಾರೆ. ಜಿಗಣೆ ನೋಡಿ ನಾನು ನಮ್ಮಣ್ಣ ಶಾಕ್ ಆಗ್ತಾಯಿದ್ವಿ. ಯಾಕಂದರೆ ಅಪರೂಪಕ್ಕೆ ಹೋಗೋದ್ರಿಂದ ನಮಗೂ ಕೂಡ ಜಿಗಣೆ ಕಚ್ಚಿತಾ ಇತ್ತು. ಹಾಗೆ ನಮ್ಮಣ್ಣ ತೋಟ ಹೆಂಗಿರುತ್ತೆ, ಜಿಗಣೆಗಳು ಕಚ್ಚಿದ್ರೆ ಹೆಂಗೆ ತೆಗಿಬೇಕು ಅಂತೆಲ್ಲ ತೋರಿಸ್ಕೊಡ್ತಾಯಿದ್ರು. ನಾವು ಹೋಗಿದ್ದು ಕಾಡಲ್ಲಿ, ನಮ್ಮ ಕಾಫಿ ತೋಟದಲ್ಲಿ ಕಾಡು ಹಂದಿ ಬಿದ್ದಿರುತ್ತೆ ಅಂತ ಕರ್ಕೊಂಡು ಹೋಗಿದ್ದ. ಆದರೆ ಕಾಡು ಹಂದಿಗಿಂತ ನಮ್ಮ ವಿಡಿಯೋನೇ ತೆಕ್ಕೊಟ್ಟಿದ್ದೆ ಜಾಸ್ತಿ ಆಯಿತು. ಸೊ ತೋಟ ಹಾಗೆ ನಮ್ಮ ಅಣ್ಣಂಗೊಂದು ಹಾಯ್ ಹೇಳು ಅಂತ ಅಂದ್ಕೊಂಡು ಹಾಗೆ ತೋಟನೆಲ್ಲ ರೌಂಡ್ ಹಾಕ್ಕೊಂಡು ಹಂದಿ ಬಿದ್ದಿರಲಿಲ್ಲ ಅನ್ನೋ ಬೇಜಾರಿಗೆ ರಿಟರ್ನ್ ಮನೆಗೆ ಹೋಗ್ತಾ ಇದ್ವಿ. ಮಳೆ ತುಂಬ ಎದ್ದಿದ್ದರಿಂದ ತೋಟದಲ್ಲಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಜಿಗಣೆ ಒಂದು ಕಾಟ ಆದರೆ ಇನ್ನೊಂದು ಕಡೆ ಹಂದಿ ಬಿದ್ದಿರುತ್ತೆ ಅಂತ ನಮ್ಮ ಅಣ್ಣ ತುಂಬ ಎಕ್ಸೈಟ್ಮೆಂಟಿಂದ ಹೋಗ್ತಾ ಇದ್ದ. ಬಟ್ ಬಿದ್ದಿರಲಿಲ್ಲ. ಸುಮ್ಮನೆ ಹಾಗೆ ತೋಟ ತೋರಿಸ್ಕೊಂಡು ಬಂದ. ಅದಾದಮೇಲೆ ಮನೆಗೆ ಬಂದಮೇಲೆ ನಮ್ಮ ಮುದ್ದು ಕರು ಹಾಕಿತ್ತು ಹಸು. ಹಾಗಾಗಿ ಮುದ್ದು ಮಾಡ್ತಾ ಅದನ್ನ ನೋಡ್ತಾ ಇದ್ದರೆ ನಮಗೆ ಅಯ್ಯೋ ಅನಿಸ್ಬಿಡತ್ತೆ. ಬಟ್ ಇದೀಗಿಲ್ಲ ನಮ್ಮ ಜೊತೆ. ಅದಾದಮೇಲೆ ನಾವು ಬಂದಿದ್ದು ನಮ್ಮ ದೊಡ್ಡಮ್ಮ ಮನೇಲಿರೋ ನಾಯಿ ಹತ್ರ. ನಾಯಿ ಬೇಕು ಕಿತ್ತಾಡ ಸಾಮಾನ್ಯವಾಗಿ ನೋಡಿರ್ತೀವಿ, ಆದರೆ ಇಲ್ಲಿ ಹೆವಿ ಕಿತ್ತಾಡ್ತಿತ್ತು. ಆದರೆ ಏನು ಮಾಡ್ತಿರಲಿಲ್ಲ ಪಾಪ. ತುಂಬ ಸ್ವೀಟ್ ಆ್ಯಂಡ್ ಸಾಲ್ಟಾಗಿ ಗುಂಡ ಇದು ಮಾಡ್ತಾ ಇದ್ದ. ಹಾಗಾಗಿ ಇದು ನಮ್ಮ ಹಳ್ಳಿ ವ್ಲಾಗ್. ಇನ್ನಷ್ಟು ವೀಡಿಯೋಸ್ ಬೇಕಂದರೆ ಕಮೆಂಟ್ ಮಾಡಿ.